ನಮ್ಮ ಸರ್ಕಾರದ ಅವಧಿಯಲ್ಲಿ ಏನೇ ಕೋಮು ಸಂಘರ್ಷ ನಡೆದರೂ ಅದರ ಹಿಂದೆ ಪ್ರಭಾಕರ್ ಭಟ್, ತಿಮ್ಮರೋಡಿ ಮತ್ತು ಮಟ್ಟಣ್ಣನವರ್ ಇರುತ್ತಾರೆ. ಇವರೆಲ್ಲ ಯಾವ ಪಕ್ಷದವರು ಎಂದು ಜನರೇ ತೀರ್ಮಾನಿಸಲಿ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಧರ್ಮಸ್ಥಳದ ಸೌಜನ್ಯ ಪ್ರಕರಣವು ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಿತ್ತು. ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಎಂದು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಎಸ್ಐಟಿ ವರದಿ ಬಂದ ಬಳಿಕ ಎಲ್ಲವೂ ಹೊರಬೀಳಲಿದೆ ಎಂದರು. ಶಾಸಕ ಬಿಕೆ ಸಂಗಮೇಶ್ ಅವರ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ಅವರು, ಅದು ಕಾನೂನು, ಸರ್ಕಾರ ನೋಡಿಕೊಳ್ಳುತ್ತದೆ, ನಾವು ಕೇವಲ ಪ್ರಚಾರ ಸಮಿತಿಯವರು ಅಷ್ಟೇ ಎಂದರು. ಈಗ ಧರ್ಮಸ್ಥಳದ ವಿಚಾರ ಎತ್ತಿದ್ದೀರಿ ನೀವು. ಕೋರ್ಟಿನ ಆದೇಶದ ಮೇರೆಗೆ SIT ತನಿಖೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು SIT ತನಿಖೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಕೋರ್ಟ್ ಆದೇಶದ ಮೇರೆಗೆ ಆಗ್ತಾ ಇದೆ. ಮತ್ತು ಬಹಳಷ್ಟು ಸಮಯದಿಂದ ಈ ಒಂದು ಬೇರೆ ಬೇರೆ ರೀತಿಯ ಪ್ರಚಾರಗಳು ಇವತ್ತು ತಾವು ನೋಡ್ತಾ ಇದ್ದೀರಿ. ಇದು ಘಟನೆ ಆಗಿರುವಂಥದ್ದು, ಸೌಜನ್ಯ ಅವರ ಘಟನೆ ಆಗಿರುವಂಥದ್ದು ಬಿಜೆಪಿಯ ಆಡಳಿತ ಇದ್ದಾಗ, DK ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾಗ, ಆರ್ ಅಶೋಕ್ರವರು ಗೃಹ ಸಚಿವರಿರುವಾಗ, ಆ ಘಟನೆ ಆದಂಥ ದಿವಸ ಯಡಿಯೂರಪ್ಪನವರು ಬಂದಿದ್ರು, ಈಶ್ವರಪ್ಪನವರು ಬಂದಿದ್ರು, ಶೋಭಾ ಕರ್ಲಾಜೆ ಅವರು ಬಂದಿದ್ರು. ಅಲ್ಲಿ 2 ಗಂಟೆ ಕಾದರೂ ಕೂಡ ಅಲ್ಲಿಗೆ ವಿಸಿಟ್ ಮಾಡಿಲ್ಲ. ಅಲ್ಲಿಂದ ಧರ್ಮಸ್ಥಳದಿಂದ ವಾಪಸ್ ಹೋಗಿದ್ರು. ಈಗ ಈ ನಮ್ಮಲ್ಲಿ ಯಾವುದೇ ರೀತಿಯ ಕೋಮು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಪ್ರಭಾಕರ ಭಟ್ರ ಒಂದು ಇದು ಇರ್ತಾರೆ. ಆದರೆ ಇವತ್ತು ನಿಮಗೆ ಪ್ರಭಾಕರ ಭಟ್ರು ಎಲ್ಲಿದ್ದಾರೆ ಈ ವಿಚಾರದಲ್ಲಿ? ಈಗ ತಿಮ್ಮರೋಡಿ ಅವರು ಯಾವ ಪಕ್ಷದವರು, ಯಾವ ಸಂಘಟನೆಯವರು? ಮಟ್ಟಣ್ಣವರು ಯಾವ ಸಂಘಟನೆಯವರು? ತನಿಖೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನ SIT ಟೀಮ್ನಲ್ಲಿ ಹಾಕಿದ್ದಾರೆ. ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಗೊತ್ತಿಲ್ಲ. ಷಡ್ಯಂತ್ರ ಅನ್ನುವಂಥದ್ದು ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತನಿಖೆ ಮೇಲೆ ಯಾವ ಪರಿಣಾಮವೂ ಬೀಳಿಲ್ಲ. ಮೊನ್ನೆವರೆಗೆ 13 ಹೊಂಡ ತೆಗೆಯುವವರೆಗೆ ಒಬ್ಬರು ಮಾತಾಡಿಲ್ಲ. ವೀರೇಂದ್ರ ಹೆಗ್ಡೆ ಅವರು ಸ್ವಾಗತ ಮಾಡಿದ್ದಾರೆ, ಬಿಜೆಪಿ ಅವರು ಸ್ವಾಗತ ಮಾಡಿದ್ದಾರೆ SIT ಇದನ್ನ, ಒಬ್ಬರು ಮಾತಾಡಿಲ್ಲ. ಈಗ ಹೆಚ್ಚು ನಿಮಿಷ ಅದರ ಕ್ರೆಡಿಟ್ ಏನಾದ್ರು ತೆಗೆದುಕೊಳ್ಳುವಂತ ರೀತಿಯ ಪ್ರಯತ್ನ ರಾಜ್ಯಕ್ಕೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಗೊತ್ತಿಲ್ಲ. ಮಟ್ಟಣ್ಣವರು ಯಾವ ಪಕ್ಷದವರು, ಯಾವ ಸಂಘಟನೆಯವರು? ಇನ್ನೂ ಕೂಡ ಆ ಸಂಘಟನೆಯಿಂದ ಅವರನ್ನು ತೆಗೆದಿಲ್ಲ. ಅದೇ ಸಂಘಟನೆಯಲ್ಲಿ ಇದ್ದಾರೆ ಅವರು. ಇನ್ನೂ ಕೂಡ ಅವರೇ ಅದೇ ಸಂಘಟನೆ. ಪ್ರಚಾರಗಳೇನುಂಟು, ಇನ್ನೂ ಕೂಡ SITಯ ರಿಪೋರ್ಟೇ ಬಂದಿಲ್ಲ. SIT ರಿಪೋರ್ಟ್ ಬಂದ ನಂತರ ಎಲ್ಲವೂ ಕೂಡ ಅದಕ್ಕೆ ತಿಳಿಯಾಗ್ತದೆ. ನಮಗೆ ಇಂಪಾರ್ಟೆಂಟ್ SIT ರಿಪೋರ್ಟ್. ಅದೆಲ್ಲ ಕಾನೂನು. ನಾವು ಪ್ರಚಾರ ಸಮಿತಿಯವರು